ಈಗ ನೇರವಾಗಿ ಕೇಳ್ತೀವಿ ಸರ್, ಪದತ್ಯಾಗದ ಬಳಿಕ ಸಿದ್ದರಾಮಯ್ಯನವ್ರನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಅಂತ ಸರ್. ಸೈಡ್ ಲೈನ್ ಎಲ್ಲ ಪಕ್ಷದಲ್ಲಿ ಇರೋದೇ ಇದು. ಒಬ್ಬ ನಿಂದು ಹಾಕಿದೆ ರಾಜಕಾರಣಿ ಮುಂದೆ ಮಾಡೋದು ಆ ಥರದ ಸಿದ್ಧಾಂತ ಅದು. ನಾವು ಕೂಡ ಅಟ್ಟೆ ಸ್ಪೀಡ್ ಓಡಬೇಕು ಅಂದರೆ ನಮಗೆ ಸಿಗುತ್ತೆ. ಟ್ರೈನ್ ಓಡಾಡ್ತಾರೆ ಹಾಗೆಲ್ಲ ಓಡಾಡ್ಬೇಕಿದು. ಇಲ್ಲೇ ಮನೆಯಲ್ಲಿ ಕೂತ್ರೆ ಹೋಗ್ತಾರೆ ಗಾಡಿ ಹತ್ತಿ, ನಾವು ಓಡಾಗಿ ಹತ್ತಬೇಕು. ಹಂಗೆ ಇದು. ನೀವು ನಾನು ಭಾಳ ಲೀಡರು ನಾನು ಅಂದ್ರೆ ರಾಜಕೀಯ ಕೇಳೋಲ್ಲ, ಹಂಗೆ ಬದಲಾವಣೆ ಆಗ್ತಾ ಹೋಗ್ತಿರ್ತೈತೆ. ಸೊ ನಾವು 20 ವರ್ಷದಲ್ಲಿ ನೋಡೋಂಥ ಲೀಡ್ರ್ ಇವತ್ತು ಯಾರೂ ಇಲ್ಲ. ಅವ್ರು ಓಡೋಗಿ ಇನ್ನೂ ಇರ್ತಾರೆ, ಇಲ್ಲಾಂದ್ರೆ ಇಲ್ಲಲ್ಲ. ಹಂಗಿದ್ದು ರಾಜಕಾರಣಿ ಅಂದರೆ ಈಗ ನಾ ಲೀಡ್ರ್ ಆಗಬೇಕು, ನಾನೇ ಲೀಡ್ರ್ ಆಗಬೇಕು ಅನ್ನೋದು ಎಲ್ಲರಿಗೂ ಛಲ ಇದ್ದೇ ಇರ್ತೈತಿ. ನೀವು ಓಡೋಗಿ ಹತ್ತಬೇಕು ಗಾಡಿ. ಕಡೆಗೆ ಟ್ರೈನ್ ಇಲ್ಲಿ ಇಲ್ಲದ್ರೆ ತುಮಕೂರು ಗಾಡಿ ತೊಗೊಂಡು ಹೋಗ್ಬೇಕು. ನಾವು ತುಮಕೂರು ಅರಸೀಕೆರೆಗೆ ಹೋಗ್ಬೇಕು, ಅಲ್ಲಾರು ಹಿಡಿಬೇಕಿಲ್ಲ, ದಾವಣಗೆರೆಗೆ ಹೋಗ್ಬೇಕು, ಒಟ್ಟು ಹತ್ತಿ ಬೆಳವಾಗಿ ಇಳಿಬೇಕು. ಅದಕ್ಕೆ ಹಂಗೆ ರಾಜಕಾರಣಿ ಇದು. ಸೊ ನಾವೆಷ್ಟು ಪ್ರಯತ್ನ ಮಾಡ್ತೀವಿ ಅಷ್ಟು ಪಕ್ಷ ಜನ ನಮ್ಮ ಕಡೆ ಬರ್ತಾರೆ. ಇಲ್ಲ ನಾನು ಹಂಗೆ ಅಂದರೆ ಬರೋಲ್ಲ ಯಾರು. ಇದು ರಾಜಕೀಯ ವ್ಯವಸ್ಥೆ. ಇದು BJPಯಲ್ಲೂ ಸೇಮ್ ಇದೆ, JDSನಲ್ಲೂ ಸೇಮ್ ಇದೆ, ನಮ್ಮಲ್ಲೂ ಸೇಮ್ ಇದೆ. ಓಡಬೇಕು. ಅವ್ರನ್ನ ಕೇಳಿ ಓಡಬೇಕಂತ ನೀವು ಹೇಳ್ಬೇಕಲ್ಲ. ಎಲ್ಲ ನಾವು ಹೇಳ್ತೀವಿ ಓಡಬೇಕಂತ. ಓಡಿದ್ರೆ ಸಿಗೋದು ಟ್ರೈನು. ನಾವು ರಗಡ್ ಸಾರಿ ಇಲ್ಲಿ ಟ್ರೈನ್ ತಪ್ಸ್ಕೊಂಡಾಗ ತುಮಕೂರಿಗೆ ಹೋಗ್ತಿದ್ವಿ ಗಾಡಿ ತೊಗೊಂಡು. ಒಂದ್ಸಲ ಅರಸೀಕೆರೆ ಮಠನೂ ಹೋಗಿದ್ವಿ ನಾವು. ಅಲ್ಲಿ ಹೋಗಿ ಹತ್ತಿ ಹೋಗ್ತಿದ್ವಿ. ಹಂಗೆ ರಾಜಕೀಯ ಅಂದರೆ ಇದು ಹಿಂಗೆ ಇರೋದು. ಇದು ಓಡಬೇಕು. ಓಡದೆ ಹೋದರೆ ಕೆಲಸ ಆಗೋಲ್ಲ. ಅದೇ ನ್ಯಾಚುರಲ್. ಅದೇನು ರಾಜಕೀಯ ಥಿಯರಿ ಏನಂತಾರೆ ಅದಕ್ಕೆ, ಸಿದ್ಧಾಂತ. ನಡ್ಕೊಂಡು ದಾರಿ. ಯಾರು ಫೈಟ್ ಮಾಡ್ತಾರೆ ಅವ್ರು ಉಳಿತಾರೆ, ಫೈಟ್ ಮಾಡೋಂಗಿಲ್ಲ. ಜನರು ಕೂಡ ಮರಿತಾರೆ. ನಂದಲ್ಲಿದು ಜನನೂ ನಾವು ಫ್ರಂಟ್ ಲೈನ್ ಬರ್ದಿಲ್ಲದ್ರೆ ಜನನೂ ಕೂಡ ಹೊಸ ನಾಯಕನ ಆಯ್ಕೆ ಮಾಡ್ಕೋತಾರೆ. ಸೊ ಅದಕ್ಕೆ ನೀವು ಓಡೋದು ಕಲಿಬೇಕು. ರಾಜಕೀಯದಲ್ಲಿ ಮ್ಯಾರಥಾನ್ ಇದ್ದಂಗೆ ಇದು, ಓಡಲೇಬೇಕು ನೀವು. ಈಗ ನೇರವಾಗಿ ಕೇಳ್ತೀವಿ ಸರ್, ಪದತ್ಯಾಗದ ಬಳಿಕ ಸಿದ್ದರಾಮಯ್ಯನವ್ರನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಅಂತ ಸರ್. ಸೈಡ್ ಲೈನ್ ಎಲ್ಲ ಪಕ್ಷದಲ್ಲಿ ಇರೋದೇ ಇದು. ಒಬ್ಬ ನಿಂದು ಹಾಕಿದೆ ರಾಜಕಾರಣಿ ಮುಂದೆ ಮಾಡೋದು ಆ ಥರದ ಸಿದ್ಧಾಂತ ಅದು. ನಾವು ಕೂಡ ಅಟ್ಟೆ ಸ್ಪೀಡ್ ಓಡಬೇಕು ಅಂದರೆ ನಮಗೆ ಸಿಗುತ್ತೆ. ಟ್ರೈನ್ ಓಡಾಡ್ತಾರೆ ಹಾಗೆಲ್ಲ ಓಡಾಡ್ಬೇಕಿದು. ಇಲ್ಲೇ ಮನೆಯಲ್ಲಿ ಕೂತ್ರೆ ಹೋಗ್ತಾರೆ ಗಾಡಿ ಹತ್ತಿ, ನಾವು ಓಡಾಗಿ ಹತ್ತಬೇಕು. ಹಂಗೆ ಇದು. ನೀವು ನಾನು ಭಾಳ ಲೀಡರು ನಾನು ಅಂದ್ರೆ ರಾಜಕೀಯ ಕೇಳೋಲ್ಲ, ಹಂಗೆ ಬದಲಾವಣೆ ಆಗ್ತಾ ಹೋಗ್ತಿರ್ತೈತೆ. ಸೊ ನಾವು 20 ವರ್ಷದಲ್ಲಿ ನೋಡೋಂಥ ಲೀಡ್ರ್ ಇವತ್ತು ಯಾರೂ ಇಲ್ಲ. ಅವ್ರು ಓಡೋಗಿ ಇನ್ನೂ ಇರ್ತಾರೆ, ಇಲ್ಲಾಂದ್ರೆ ಇಲ್ಲಲ್ಲ. ಹಂಗಿದ್ದು ರಾಜಕಾರಣಿ ಅಂದರೆ ಈಗ ನಾ ಲೀಡ್ರ್ ಆಗಬೇಕು, ನಾನೇ ಲೀಡ್ರ್ ಆಗಬೇಕು ಅನ್ನೋದು ಎಲ್ಲರಿಗೂ ಛಲ ಇದ್ದೇ ಇರ್ತೈತಿ. ನೀವು ಓಡೋಗಿ ಹತ್ತಬೇಕು ಗಾಡಿ. ಕಡೆಗೆ ಟ್ರೈನ್ ಇಲ್ಲಿ ಇಲ್ಲದ್ರೆ ತುಮಕೂರು ಗಾಡಿ ತೊಗೊಂಡು ಹೋಗ್ಬೇಕು. ನಾವು ತುಮಕೂರು ಅರಸೀಕೆರೆಗೆ ಹೋಗ್ಬೇಕು, ಅಲ್ಲಾರು ಹಿಡಿಬೇಕಿಲ್ಲ, ದಾವಣಗೆರೆಗೆ ಹೋಗ್ಬೇಕು, ಒಟ್ಟು ಹತ್ತಿ ಬೆಳವಾಗಿ ಇಳಿಬೇಕು. ಅದಕ್ಕೆ ಹಂಗೆ ರಾಜಕಾರಣಿ ಇದು. ಸೊ ನಾವೆಷ್ಟು ಪ್ರಯತ್ನ ಮಾಡ್ತೀವಿ ಅಷ್ಟು ಪಕ್ಷ ಜನ ನಮ್ಮ ಕಡೆ ಬರ್ತಾರೆ. ಇಲ್ಲ ನಾನು ಹಂಗೆ ಅಂದರೆ ಬರೋಲ್ಲ ಯಾರು. ಇದು ರಾಜಕೀಯ ವ್ಯವಸ್ಥೆ. ಇದು BJPಯಲ್ಲೂ ಸೇಮ್ ಇದೆ, JDSನಲ್ಲೂ ಸೇಮ್ ಇದೆ, ನಮ್ಮಲ್ಲೂ ಸೇಮ್ ಇದೆ. ಓಡಬೇಕು. ಅವ್ರನ್ನ ಕೇಳಿ ಓಡಬೇಕಂತ ನೀವು ಹೇಳ್ಬೇಕಲ್ಲ. ಎಲ್ಲ ನಾವು ಹೇಳ್ತೀವಿ ಓಡಬೇಕಂತ. ಓಡಿದ್ರೆ ಸಿಗೋದು ಟ್ರೈನು. ನಾವು ರಗಡ್ ಸಾರಿ ಇಲ್ಲಿ ಟ್ರೈನ್ ತಪ್ಸ್ಕೊಂಡಾಗ ತುಮಕೂರಿಗೆ ಹೋಗ್ತಿದ್ವಿ ಗಾಡಿ ತೊಗೊಂಡು. ಒಂದ್ಸಲ ಅರಸೀಕೆರೆ ಮಠನೂ ಹೋಗಿದ್ವಿ ನಾವು. ಅಲ್ಲಿ ಹೋಗಿ ಹತ್ತಿ ಹೋಗ್ತಿದ್ವಿ. ಹಂಗೆ ರಾಜಕೀಯ ಅಂದರೆ ಇದು ಹಿಂಗೆ ಇರೋದು. ಇದು ಓಡಬೇಕು. ಓಡದೆ ಹೋದರೆ ಕೆಲಸ ಆಗೋಲ್ಲ. ಅದೇ ನ್ಯಾಚುರಲ್. ಅದೇನು ರಾಜಕೀಯ ಥಿಯರಿ ಏನಂತಾರೆ ಅದಕ್ಕೆ, ಸಿದ್ಧಾಂತ. ನಡ್ಕೊಂಡು ದಾರಿ. ಯಾರು ಫೈಟ್ ಮಾಡ್ತಾರೆ ಅವ್ರು ಉಳಿತಾರೆ, ಫೈಟ್ ಮಾಡೋಂಗಿಲ್ಲ. ಜನರು ಕೂಡ ಮರಿತಾರೆ. ನಂದಲ್ಲಿದು ಜನನೂ ನಾವು ಫ್ರಂಟ್ ಲೈನ್ ಬರ್ದಿಲ್ಲದ್ರೆ ಜನನೂ ಕೂಡ ಹೊಸ ನಾಯಕನ ಆಯ್ಕೆ ಮಾಡ್ಕೋತಾರೆ. ಸೊ ಅದಕ್ಕೆ ನೀವು ಓಡೋದು ಕಲಿಬೇಕು. ರಾಜಕೀಯದಲ್ಲಿ ಮ್ಯಾರಥಾನ್ ಇದ್ದಂಗೆ ಇದು, ಓಡಲೇಬೇಕು ನೀವು.